Saxena Stainless Steel Factory, Saxena Tech Park, Saxena Solutions, Saxena Developments, Saxena Real Estate, Saxena Automobiles, Saxena Garments. ಇದನ್ನೆಲ್ಲ ಯಾಕೆ ಲೀಸ್ ಕೊಡ್ತಾ ಇದೀಯಾ? ಮೇಡಮ್ ಕೂತ್ಕೊಳ್ಳಿ ಒಂದೇ ಡೌಟ್ ಇದೆ, ಕ್ಲಿಯರ್ ಮಾಡಿ. ಕೂತ್ಕೊಳ್ಳಿ. ಏನದು? ಈಗ ನೀವು ಆ ಸಕ್ಸೇನಾಗಿ ಸೈನ್ ಮಾಡಿಕೊಡ್ಬೇಕು ಅಂತಂದ್ರೆ ಆ ಸಕ್ಸೇನ ಮಗನ ಜೊತೆ ನಿಮ್ಮ ಮಗಳನ್ನ ಮದುವೆ ಮಾಡಿಸ್ಬೇಕು ಅಂತ ನೀವು ಅವನಿಗೆ ಹೇಳಿದ್ರಿ. ಅದಕ್ಕೆ ಅವನು ಒಪ್ಕೊಂಬಿಟ್ಟ. ಅವನು ಹೆಂಗ್ ಒಪ್ಕೊಂಡ ಅಂತ ಕೇಳಿದ್ದಕ್ಕೆ ನೀವು ನಿಮ್ಮ ಪಾಯಿಂಟ್ ಆಫ್ ವ್ಯೂಲಿ ನೂರಾರು ಕಾರಣಗಳನ್ನ ಕೊಟ್ಟರು. ಆದ್ರೆ ನೀವ್ ಇನ್ನೊಂದು ಆಂಗಲ್ ಇಂದ ಯೋಚನೆ ಮಾಡೋದನ್ನೇ ಮರ್ತ್ಬಿಟ್ರಲ್ಲ. ಏನದು? ಫಸ್ಟ್ ಆಫ್ ಆಲ್, ನಿಮ್ಮ ಮಗಳು ಚಾರು ಸಕ್ಸೇನ ಮಗನ್ನ ಮದ್ವೆ ಆಗಕ್ಕೆ ಒಪ್ತಾಳ? ಅವಳು ಯಾಕೆ ಒಪ್ಕೊಳ್ಳಲ್ಲ? ಇದೇನಿದೆ ಹಿಂಗ್ ಕೇಳ್ತಾ ಇದೀರಿ? ಯಾಕೆ ಒಪ್ಕೊಳ್ಳಲ್ಲ ಅಂತಂದ್ರ ಚಾರು ಮನ್ಸಲ್ಲಿ ಇನ್ನ ರಾಮಚಾರಿ ಜೀವಂತವಾಗಿದ್ದಾನೆ, ಅದಕ್ಕೆ. ಅವನೇ ಜೀವಂತವಾಗಿಲ್ಲ, ಲೇಟ್ ರಾಮಚಾರಿ ಅಂತ ಹೇಳು. ನಾನ್ ಚಾರು ಬೇಬಿ ಮಾತಾಡೋದ್ನ ನೀ ಗಮನಿಸಿದ್ಯಾ? ಇಷ್ಟು ದಿನ ಅವಳು ಮಾತಿಗೂ ನಾನ್ ರಾಮಚಾರಿ ಹೆಂಡತಿ ಅಂತ ಹೇಳ್ತಾ ಇದ್ಲು. ಈಗ ಈ ಮಾನ್ಯತಾ ಮಗಳು ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತಾ ಇದ್ದೀನಿ ಅನ್ನೋ ತರ ಮಾತಾಡ್ತಾ ಇದ್ದಾಳೆ. ಅದರಲ್ಲೇ ಗೊತ್ತಾಗಲ್ವಾ ಅವಳು ಇನ್ಮೇಲೆ ನನ್ನ ಮಗಳಾಗಿ ಮಾತ್ರ ಇರ್ತಾಳೆ, ನಾನ್ ಹೇಳಿದ್ದು ಮಾತ್ರ ಕೇಳ್ತಾಳೆ ಅಂತ. ಹಾಗಾದ್ರೆ ರಾಮಚಾರಿ ಜೊತೆ ಪ್ರೀತಿ ಮದ್ವೆ ಇದೆಲ್ಲ ಸುಳ್ಳ? ಏಯ್, ಆ ರಾಮಚಾರಿ ನನ್ ಬೇಬಿ ತಲೆಯಲ್ಲಿ ಏನೇನೋ ತುಂಬಿಸಿ ಅವಳನ್ನ ಮಾಡಿಸಿ ಮದ್ವೆ ಆಗಿರೋದು. ಅವಳಿಗೆ ರಿಯಾಲಿಟಿ ಗೊತ್ತಾದ್ಮೇಲೆ ಈ ಜೀವನನೇ ಸಾಕು ಅನ್ನೋ ಹೊತ್ತಿಗೆ ಈ ಲೋಕನೇ ಬಿಟ್ಟು ಅವ್ನ್ ಟಿಕೆಟ್ ತಗೊಂಡ. ನೋ, ನಾವೇ ಟಿಕೆಟ್ ಕೊಟ್ಟು ಕಳ್ಸಿದ್ವಿ. ಈಗ ಅವನೇ ಅಲ್ಲಿ ಇಲ್ಲ ಅಂದ್ಮೇಲೆ ಇವಳು ಹೇಗ ನರಕದಲ್ಲಿ ಇರ್ತಾಳೆ? ಹಾಗಿದ್ರೆ ಚಾರು ಆ ಮನೆ ಬಿಟ್ಟು ನಿಮ್ ಮನೆಗೆ ಓಡ್ ಬರ್ತಾಳೆ ಅಂತ ಹೇಳ್ತಾ ಇದೀರಾ? ಮಾನ್ಯತ ಮಗಳಾಗಿದ್ರೆ ಖಂಡಿತ ಬಂದೇ ಬರ್ತಾಳೆ. ಏನ್ ಮಾಮ ಅರ್ಜೆಂಟ್ ಆಗಿ ಬರೋದಕ್ಕೆ ಹೇಳ್ದೆ? ಅದೇನಿಲ್ಲ ಬೇಬಿ, ನಿನ್ನ ಅರಮನೆಯಲ್ಲಿ ನೋಡ್ಬೇಕು ಅಂತ ಆಸೆ ಪಟ್ಟಿದ್ದೆ. ಆದ್ರೆ ನೀನೆ ಕುಡಿಸ್ಲು ಸಾಕು ಅಂತ ಆ ರಾಮಚಾರಿ ಹಿಂದೆ ಹೋಗಿದ್ದು. ಈಗ ಆ ರಾಮಚಾರಿನೇ ಇಲ್ದಿರೋ ಗುಡಿಸ್ಲಲ್ಲಿ ಕೂತ್ಕೊಂಡು ಕೋಳ ಆಡ್ತಾ ಇದ್ಯಾ. ಅದನ್ನ ನನ್ ಕೈ ನೋಡೋಕ್ ಆಗ್ತಾ ಇಲ್ಲ ಬೇಬಿ. ಅಟ್ಲೀಸ್ಟ್ ಈಗಾದ್ರೂ ನಮ್ ಲೆವೆಲ್ ತಕ್ಕಾಗೆ ನಿನ್ ಲೈಫ್ ಸೆಟಲ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಮಾಮ್, ನೀನ್ ಏನ್ ಹೇಳ್ತಿದ್ದೆ ನನ್ಗೆ ಅರ್ಥ ಆಗ್ತಿಲ್ಲ. ಬೇಬಿ, ನೀನ್ ಇಲ್ಲಿರ್ಬೇಕಾದವಳಲ್ಲ, ಫಾರಿನ್ ಅಲ್ಲಿ ಇರ್ಬೇಕಾದವಳು. ಅಲ್ಲ, ಯಾಕೆ ಇವಾಗ ಈ ತರ ಹೇಳ್ತಿದ್ಯಾ? ಇದು ನಾನ್ ಹೇಳ್ತಾ ಇಲ್ಲ ಬೇಬಿ, ಒಂದು ಕಾಲದಲ್ಲಿ ನೀನ್ ಹೇಳ್ತಾ ಇದ್ದೆ. ನಿನ್ ಮದ್ವೆಗ್ ಮುಂಚೆ ಹೇಳ್ತಾ ಇದ್ದಿದ್ನ ಮರ್ತೋಗ್ಬಿಟ್ಯಾ? ನಿನ್ ಹಳೆ ಕನ್ಸೆಲ್ಲ ನನ್ಸಾಗೋ ನಾನ್ ಮಾಡ್ತೀನಿ. ನೀನು ಲಂಡನ್ ಅಲ್ಲಿ ಹೋಗಿ ಸೆಟ್ಲ್ ಆಗ್ಬೇಕು. ನೀನ್ ಆಸೆ ಪಟ್ಟಿದ್ದೆಲ್ಲ ನಿನಗ್ ಸಿಗ್ಬೇಕು. ನಿನ್ ಕಾಲ್ ತುದಿಲಿ ಇಡೀ ಪ್ರಪಂಚ ಇರ್ಬೇಕು. ಹಾಗ್ ಮಾಡ್ತೀನಿ. ಅಲ್ಲ ಮಾಮ್, ಅದ್ ಹೇಗಾಗುತ್ತೆ? ಆಗುತ್ತೆ. ನಿನ್ ಮಾಮ್ ಅಂದ್ರೆ ಮಾನ್ಯತ ಮನ್ಸ್ ಮಾಡಿದ್ರೆ ಎಲ್ಲ ಆಗುತ್ತೆ. ನಿನಗೆ ನಮ್ ಬಿಸ್ನೆಸ್ ಪಾರ್ಟ್ನರ್ ನವ್ದೀಪ್ ಗೊತ್ತಲ್ಲ, ಅವ್ರ ಮಗ ಲಂಡನ್ ಅಲ್ಲಿ ಸೆಟ್ಲ್ ಆಗಿದ್ದಾನೆ. ಅದಕ್ಕೆ ಸೋ ಲಕ್ಕಿ. ಅವ್ರ ಮಗ ನಿನ್ನ ಮದ್ವೆ ಆಗೋದಕ್ಕೆ ಒಪ್ಕೊಂಡಿದ್ದಾನೆ. ಮಾಮ್, ಏನ್ ಹೇಳ್ತಿದ್ಯಾ? ಇರೋದನ್ನೇ ಹೇಳ್ತಾ ಇದ್ದೀನಿ ಬೇಬಿ. ನಿನ್ನ ಅವ್ರ ಮಗನ್ ಜೊತೆ ಮದ್ವೆ ಮಾಡ್ಬಿಟ್ರೆ ನೀನ್ ಲಂಡನ್ ಅಲ್ಲಿ ಸೆಟ್ಲ್ ಆಗ್ಬಿಡ್ಬೋದು. ಇದೇನೋ ಏನೋ ಬರೀತಾ ಇದೀಯಾ? Saxena Stainless Steel Factory, Saxena Tech Park, Saxena Solutions, Saxena Developments, Saxena Real Estate, Saxena Automobiles, Saxena Garments. ಇದನ್ನೆಲ್ಲ ಯಾಕೆ ಲೀಸ್ ಕೊಡ್ತಾ ಇದೀಯಾ? ಏನಿಲ್ಲ ಮುರಾರಿ, ಆ ಸಕ್ಸೇನಾ ಕಂಪ್ನಿಗಳು ಯಾವ್ಯಾವುದು ಎಲ್ಲೆಲ್ಲಿದೆ ಅಂತ ಒಂದು ಲಿಸ್ಟ್ ಮಾಡ್ಕೊಂಡು ಡೀಟೇಲ್ಸ್ ತಗೋತಾ ಇದ್ದೀನಿ. ಯುದ್ಧ ಶುರುವಾಗೋಕ್ಕೂ ಮುಂಚೆ ಶತ್ರುಗಳ ಸ್ಥಾವರ ಎಲ್ಲಿದೆ ಅಂತ ತಿಳ್ಕೊಬೇಕಲ್ವಾ? ಇದನ್ನೆಲ್ಲ ಚೆನ್ನಾಗೇ ಮಾಡ್ತೀಯ.
ಅಂದ್ರೆ ಆದ್ರೆ ಇಂಥ ದೊಡ್ಡ ದೊಡ್ಡ ಕೆಲಸಗಳನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡ್ತೀಯ ಅಂತ ಗೊತ್ತು. ಕಟಕ್ನಿರೋ ಜಾಗಕ್ಕೆ ಅದಕ್ಕೆ ಒಬ್ಬರನ್ನೇ ಕಳಿಸ್ಬಾರ್ದು ಅಂತ ಗೊತ್ತಾಗಲ್ಲ ಅಲ್ವಾ? ನೀವು ಮುರಾರಿ, ನೀನ್ ಚಾರು ಮೇಡಮ್ ಬಗ್ಗೆ ಇಷ್ಟನ ತಿಳ್ಕೊಂಡಿರೋದು? ನೋಡ, ನಮ್ ಚಾರು ಮೇಡಮು ಒಂಥರ ಒನ್ ಮ್ಯಾನ್ ಆರ್ಮಿ ಇದ್ದಂಗೆ. ಅವ್ರ ಒಂದು ಕೆಲ್ಸನ ಹಿಡಿದ್ರೆ ಚಿಟಿಕೆ ಹೊಡೆಯಷ್ಟಲ್ಲಿ ಮುಗಿಸ್ತಾರೆ. ಅವ್ರನ್ನ ನಾನು ಮದುವೆ ಆಗಕ್ ಮುಂಚಿಂದ ನೋಡ್ತಾ ಇದ್ದೀನಿ ಕಣೋ. ಅವ್ರೊಂದ್ಸತಿ ನಿರ್ಧಾರ ಮಾಡಿದ್ರೆ ಮುಗೀತು. ಆ ಕೆಲಸ ಮುಗಿಸೋ ತನಕ ನಿದ್ದೆನೂ ಮಾಡಲ್ಲ. ನೋಡೋ, ನಾವು ಯಾವ ವಾತಾವರಣದಲ್ಲಿ ಬೆಳಿತೀವೋ ಆ ವಾತಾವರಣಕ್ಕೆ ತಕ್ಕಂಗೆ ನಮ್ಮ ಸ್ವಭಾವ ಭಾವನೆಗಳು ಎಲ್ಲ ಬದಲಾಗ್ತದೆ ಅಂತ ಹೇಳ್ತಾರೆ. ಚಾರು ಮೇಡಮ್ ಅವ್ರ ತಾಯಿ ಜೊತೆ ಇದ್ದಾಗ ಕೋಪ, ದ್ವೇಷ, ಸಿಟ್ಟು ಇದನ್ನೇ ಮೈಲೆಲ್ಲ ತುಂಬಿಸ್ಕೊಂಡು ಬೆಳೆದ್ರು. ಆದರೆ ಯಾವಾಗ ಅವ್ರ ತಾಯಿ ತಪ್ಪು ಮಾಡ್ತಾ ಇದ್ದಾರೆ ಅಂತ ಚಾರು ಮೇಡಮ್ಗೆ ಗೊತ್ತಾಯ್ತೋ ಆವಾಗ ಸ್ವಲ್ಪನೇ ಬದಲಾಗ್ತಾ ಹೋದ್ರು. ಆಮೇಲಿಂದನೇ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಬಂದಿದ್ದು. ಆ ಪ್ರೀತಿನೇ ಅವ್ರು ನನ್ನ ಮದುವೆ ಆಗಿ ಈ ಮನೆಗೆ ಬಂದು ಎಲ್ಲದಕ್ಕೂ ಹೊಂದ್ಕೊಂಡು ಸಂತೋಷವಾಗಿರಕ್ಕಾಗಿದ್ದು. ಚಾರು ಮೇಡಮ್ ನಮ್ಮನ್ನೆಲ್ಲ ಅಷ್ಟು ಹಚ್ಕೊಂಡಿದ್ದಾರೆ ಅಂದರೆ ಅವ್ರು ನಮಗೋಸ್ಕರ, ಈ ಮನೆಗೋಸ್ಕರ, ನಮಗೆ ಒಳ್ಳೇದಾಗ್ಲಿ ಅನ್ನೋದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಕಣ. ಅಲ್ಲೇ ರಾಮಾಚಾರಿ, ನನ್ಗೆ ಯಾಕೋ ಹೆದರ್ಕೋಬೇಡ ಮುರಾರಿ, ಚಾರು ಮೇಡಮ್ಗೆ ಏನೂ ಆಗಲ್ಲ. ಕೃಷ್ಣ ಅಂತ ನಾನು ಆಡ್ತಿರೋ ನಾಟಕ, ಅವ್ರ ಮಾತಿಗೆ ಒಪ್ಕೊಂಡೇ ಬಿಡ್ತೀನಿ ಅಂತ ಚಾರು ಮಾಡ್ತಿರೋ ನಾಟಕ ಅಷ್ಟೇ. ಅವ್ರ ತಾಯಿಗೆ ನನ್ನ ಮೇಲೆ ದ್ವೇಷ ಇತ್ತು, ಅದಕ್ಕೆ ಅವ್ರು ನನ್ನ ಸಾಯಿಸಾಯ್ತು ಅವ್ರ ಪ್ರಕಾರ. ಯಾಕೆ ಅಂದರೆ ಅವ್ರಿಗೆ ಒಂದು ಮಿಡಲ್ ಕ್ಲಾಸ್ ಹುಡುಗ ಅವ್ರ ಮಗಳನ್ನ ಮದುವೆ ಆದ ಅನ್ನೋ ಒಂದು ಸಿಟ್ಟಷ್ಟೆ. ಆದರೆ ಅವ್ರ ಮಗಳ ಮೇಲೆ ಯಾವತ್ತೂ ದ್ವೇಷ ಇರಲಿಲ್ಲ. ಹಾಗಾಗಿ ಚಾರು ಮೇಡಮ್ನ ಅಲ್ಲಿ ಕಳ್ಸಕ್ಕೆ ನನಗೆ ಭಯ ಇಲ್ಲ ಕಣ. ನಮ್ದು ನಾಟಕ ಅಂತ ಅವ್ರಿಗೆ ಗೊತ್ತೂ ಆಗಲ್ಲ, ಹಾಗಿದ್ಮೇಲೆ ಭಯ ಯಾಕೆ? ಈ ನಾಟಕ ಎಲ್ಲ ಇನ್ನೂ ಎಷ್ಟು ದಿನ ರಾಮಾಚಾರಿ? ಚಾರು ಮೇಡಮ್ ಹೊಟ್ಟೆಲಿರೋ ಮಗು ಈ ಪ್ರಪಂಚಕ್ಕೆ ಬರೋ ತನಕ, ಈ ಭೂಮಿಗೆ ಭಾರ ಆಗಿರೋ ಹೆಮ್ಮಾರಿ ರೂಪದಲ್ಲಿರೋ ಆ ಮಾನ್ಯತಾ, ಆ ನವದೀಪ್ ಇಬ್ರು ಜೈಲ್ ಸೇರೋವರೆಗೂ. ಒಟ್ಟಿನಲ್ಲಿ ದೇವ್ರಂತ ಮನುಷ್ಯ. ಚಾರು ಮೇಡಮ್ ಅವ್ರ ತಂದೆ ಜೈಶಂಕರ್ ಅವರು ಯಾವ ತಪ್ಪು ಮಾಡಿಲ್ಲ, ಅವ್ರು ನಿರಪರಾಧಿ ಅಂತ ಜೈಲಿಂದ ರಿಲೀಸ್ ಆಗೋವರೆಗೂ ನಾವು ಈ ಥರ ನಾಟಕ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಆಮೇಲೆ ಇಷ್ಟಕ್ಕೆ ಯುದ್ಧ ಮುಗಿಯಲ್ಲ ಮುರಾರಿ. ನಮ್ಮ ಕೃಷ್ಣನ್ ಸಾಯಿಸ್ತವಳಿದಾಳಲ್ಲ ಆ ರುಕ್ಕು, ಅವಳು ಜೈಲ್ ಸೇರ್ಲೇಬೇಕು. ಅದಕ್ಕೆ ಈ ತಯಾರಿಯಲ್ಲಿ. ಏನಾಯ್ತು? ಯಾಕೆ ಹಿಂಗ್ ಕೂತಿದ್ದೀರಾ? ನಾನು ನಿನಗೆ ಮೊದಲೇ ಹೇಳ್ದೆ ತಾನೆ, ಅದಕ್ಕೆ ಒಬ್ಬರನ್ನೇ ಅಲ್ಲಿ ಕಳ್ಸೋದು ಬೇಡ ಅಂತ. ನೋಡು, ಹೋಗ್ಬೇಕಾದ್ರೆ ನಗ್ನಗ್ತಾ ಹೋದ್ರು, ಬರ್ತಾ ಮುಖ ಮೇಡಮ್ ಏನಾಯ್ತು? ಅದು ರಾಮಾಚಾರಿ, ಏನ್ರಿ, ಏನ್ ಹೇಳಿದ್ರು ನಿಮ್ಮಮ್ಮ? ಅವರು ಅವರು ನನ್ನ ಹಾ ಮದ್ವೆ ಆಗೋಕ್ ಹೇಳ್ತಾ ಇದ್ದಾರೆ ರಾಮಾಚಾರಿ. ಮದ್ವೆನಾ? ಚಾರು ಮೇಡಮ್ ಏನ್ ಹೇಳ್ತಿದ್ದೀರಾ? ಹೌದು ರಾಮಾಚಾರಿ, ನನ್ನ ನವದೀಪ್ ಮಗನ್ ಜೊತೆ ಮದ್ವೆ ಆಗೋಕ್ ಹೇಳ್ತಾ ಇದ್ದಾರೆ. ನಾನು ಹೇಳಿಲ್ವಾ ಅವಳು ಹೆಣ್ಣಲ್ಲ, ಹೆಂಬಾರಿ. ಮುರಾರಿ ಸುಮ್ಮನಿರು. ಅಲ್ಲ ಏನ್ ಹೇಳ್ತಿದ್ದೀರಾ ನೀವು? ಹೌದು ರಾಮಾಚಾರಿ, ನನಗ್ ಮದ್ವೆ ಆಗಿದ್ರು, ನನ್ನ ಹೊಟ್ಟೆಲ್ ಮಗು ಇದ್ರು, ಆ ಮಗ ನನ್ನ ಮದ್ವೆ ಆಗೋ ಜನ ಹಿಂಗೂ ಇರ್ತಾರ? ನಂಬಕ್ಕೆ ಆಗ್ತಿಲ್ಲ ಚಾರು ಮೇಡಮ್. ನನ್ಗೂ ನಂಬಕ್ ಆಗ್ತಾ ಇಲ್ಲ ರಾಮಾಚಾರಿ. ಹಣ, ಆಸ್ತಿ, ಅಂತಸ್ತಿಗೋಸ್ಕರ ಹೆತ್ತ ತಾಯಿನೇ ಮಗ ಇಷ್ಟೊಂದು ಮೋಸ, ಇಷ್ಟೊಂದು ನೋವು ಕೊಡ್ತಾಳಂದ್ರೆ ನನಗ್ ನಂಬೋಕೆ ಆಗ್ತಾ ಇಲ್ಲ. ಅದಕ್ಕೆ ನೀವೇನು ಹೇಳಿದ್ರಿ ಅದಕ್ಕೆ? ಮುರಾರಿ, ನಾನಿವಾಗ ಬದ್ಲಾಗಿದ್ದೀನಿ, ಅವ್ರ ಮಾತು ಕೇಳ್ತೀನಿ, ಅವ್ರಿಗೆ ಇಷ್ಟ ಬಂದಾಗ ನಡ್ಕೊಳ್ತೀನಿ ಅನ್ನೋ ತರ ನಾಟಕ ಆಡ್ತಿದ್ದೀನಿ. ಈ ಟೈಮಲ್ಲಿ ನಾನು ಅವ್ರಿಗೆ ವಿರುದ್ಧವಾಗಿ ಮಾತಾಡಿದ್ರೆ ಅವ್ರು ನನ್ನ ಮೇಲೆ ಅನುಮಾನ ಬರುತ್ತೆ ಅಂತ ನನಗ್ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳ್ಬಿಟ್ಟು ಬಂದೆ ರಾಮಾಚಾರಿ. ಮೇಡಮ್ ಹೋಗ್ಲಿ ಬಿಡಿ, ನೀವು ತಲೆ ಕೆಡ್ಸ್ಕೊಂಬಿಡಿ. ನೋಡಿ, ಈ ಹುಡುಗಿ, ಅವಳ ನಗು, ಅವಳ ಮನಸ್ಸು, ಕತ್ತಲಿರೋ ತಾಳಿ, ಹೊಟ್ಟೆಲಿರೋ ಮಗು
ಎಲ್ಲಾನು ನನಗೆ ಮಾತ್ರನೇ ಸ್ವಂತ. ಅದನ್ನ ಯಾರು ನನ್ನಿಂದ ಕಿತ್ಕೊಳಕ್ಕಾಗಲ್ಲ. ಹಾಗೂ ಒಂದು ವೇಳೆ ಯಾರು ಅಡ್ಡ ಬಂದ್ರೆ ಅವ್ರನ್ನ ಅಡ್ಡ ಉದ್ದುದ್ದ ಸಿಗದಾಕ್ಬಿಡ್ತೀನಿ. ಸರಿ, ಇವಾಗ ನಮ್ಮ ಅಮ್ಮನಿಗೆ ಏನು ಹೇಳೋದು ರಾಮಾಚಾರಿ? ಒಪ್ಕೊಳ್ಳಿ. ನೀವು ಹೇಳ್ದಂಗೆ ಮದುವೆ ಆಗ್ತೀನಿ ಅಂತ ಧೈರ್ಯವಾಗಿ ಒಪ್ಕೊಡಿ. ರಾಮಾಚಾರಿ, ರೇ, ನಾನಿರುವಾಗ ನಿಮ್ಗೆ ಯಾಕೆ ಭಯ? ಅದೇನಾಗುತ್ತೋ ಆಗ್ಲಿ, ನೋಡೋಣ. ನೀವು ಧೈರ್ಯವಾಗಿ ಒಪ್ಕೊಳ್ಳಿ. ರಾಮಾಚಾರಿ ಏನು ಹೇಳ್ತಾ ಇದೀಯಾ? ಹೌದು ಕಣ ಮುರಾರಿ, ಜೀವಂತವಾಗಿರೋ ನಾನೇ ಬದುಕಿಲ್ಲ ಅಂತ ನಾಟಕ ಮಾಡ್ತಿರ್ಬೇಕಾದ್ರೆ ಇದೇನ್ ದೊಡ್ಡ ವಿಷಯ ಅಲ್ಲ ಬಿಡು. ಅಂದ್ರೆ ಇದು ನಾವು ಆಡೋ ನಾಟಕದ ಒಂದು ಭಾಗ ಅಷ್ಟೇ. ಸರಿ ನೋಡಿ, ಅವ್ರು ಯಾಕೆ ಈಗ ಮದುವೆ ವಿಷಯನ ಪ್ರಸ್ತಾಪ ಮಾಡಿದ್ರು ಅಂತ ಯೋಚನೆ ಮಾಡಿದ್ದೀರಾ? ಅವ್ರಿಗೆ ನಾನು ರಾಮಾಚಾರಿ ಅಂತ ಸಂದೇಹ ಬಂದಿದೆ. ಅದನ್ನ ಸಾಬೀತುಪಡಿಸಕ್ಕೆ ಮದುವೆ ವಿಷಯ ತೆಗಿತಾ ಇದ್ದಾರೆ. ಈಗ ನೀವು ಮದುವೆ ಬೇಡ ಅಂತ ಹಠ ಮಾಡಿದ್ರೆ ಅವ್ರಿಗೆ ನಾವು ಮಾಡ್ತಿರೋದೆಲ್ಲ ನಾಟಕ ಅಂತ ಕನ್ಫರ್ಮ್ ಆಗ್ಬಿಡುತ್ತೆ. ಅವ್ರಿಗೆ ಬಿಡ್ತಾ ಇರೋ ಬಾಣ ನಾವು ಹಿಡಿದು ಅದರಲ್ಲೇ ವಾಪಸ್ ಅವ್ರಿಗೆ ಹೊಡಿಬೇಕು. ಅಂದ್ರೆ ನಾವು ನಾಟಕ ಮಾಡಬೇಕು. ಆದ್ರೂ ರಾಮಾಚಾರಿ, ನೀವು ಚಿಂತೆ ಮಾಡಬೇಡ್ರಿ. ಯಾರು ಏನೇ ಹೇಳಿದ್ರು ಏನೇ ಮಾಡಿದ್ರು ಈ ಜನ್ಮ ಅಷ್ಟೇ ಅಲ್ಲ, 7 ಜನ್ಮಕ್ಕೂ ನಾನೇ ನಿಮ್ ಗಂಡ. ಈ ಮುದ್ದು ನಾಯಕಿಗೆ ಈ ರಾಮಾಚಾರಿನೇ ನಾಯಕ. ಸರಿನಾ? बोलिए बिगरूजी। ನಿಮ್ಗೊಂದು ಗುಡ್ ನ್ಯೂಸ್ ಹೇಳೋಣ ಅಂತ ಫೋನ್ ಮಾಡಿದೆ. बोलिए बोलिए। अदे न्यूज के वेट कर रहा था। निम बेटी नम बेटे से मद्वे आಗೋಕೆ ಒಪ್ಕೊಂಡ್ಲಾ? ನಾಳೆ ನೀವು ನಮ್ಮ ಮನೆಗೆ ಬಂದ್ಬಿಡಿ. ನಿಮ್ ಮುಂದೆನೆ ನಿಮ್ ಮಗನ್ನ ಅವಳು ಮದ್ವೆ ಆಗ್ತೀನಿ ಅಂತ ಹೇಳ್ತಾಳೆ. ವೆರಿ ಗುಡ್, ವೆರಿ ಗುಡ್. ಇದು ಇದು ಗುಡ್ ನ್ಯೂಸ್ ಅಂದೆ. ನಾನ್ ಮೊದ್ಲೇ ಹೇಳಿಲ್ವಾ ನವದೀಪ್, ನನ್ನ ಮಗಳು ನನ್ನ ಮಾತನ್ನ ಕೇಳ್ತಾಳೆ ಅಂತ. ನನ್ ಮಗ ವಯಸ್ಸಯ್ಯೆ, ನಾನ್ ಹೇಳಿದ್ದನ್ನ ಕರೆಕ್ಟ್ ಆಗಿ ಮಾಡ್ತಾನೆ. ಏನೇ ಆಗ್ಲಿ, ಹಮಾರಾ ಬೇಟೆ ಕಾ और आपकी बेटी का जोड़ी बराबर है. ಹಾಗಾದ್ರೆ ನಾಳೆ ಬೆಳಿಗ್ಗೆನೆ ನಮ್ಮ ಮನೆಗ್ ಬಂದ್ಬಿಡಿ. ನನ್ನ ಮಗಳು ನಿಮ್ ಮುಂದೆನೆ ನಿಮ್ ಮಗನ ಮದ್ವೆ ವಿಚಾರ ಒಪ್ಕೊಳ್ತಾಳೆ. ಗುಡ್ ಗುಡ್. ನಾಳೆ ಎಲ್ಲ ನಾವು ಅನ್ಕೊಂಡಾಗೆ ಆಗುತ್ತೆ. ಎನಿವೆ, ಬರ್ತೀನಿ. ಆಲ್ ರೈಟ್. ಸಾಬ್, ನಾಳೆ ಚಾರು ನನ್ನ ಎದುರಲ್ಲಿ ಕುತ್ಕೊಂಡು ನನ್ನ ಮಗನ ಶಾದಿ ಆಗೋಕೆ ಓಕೆ ಹೇಳ್ತಾಳೆ. ಸಾಬ್, ನನ್ಗೊಂದು ಡೌಟು. ಸಾಧ್ಮೆ ವರ್ಕ್ ಮಾಡೋ ವರ್ಕರ್ಸ್ಗಳಿಗೆ ಹೀಗೆ ಡೌಟ್ ಬರ್ತಾನೆ ಇರಬೇಕು. ದೆನ್ ಓನ್ಲಿ ಈ ಬಾಸ್ಗಳು ಪರ್ಫೆಕ್ಟ್ ಆಗಿರ್ತಾರೆ. ಬೋಲೋ ಬೋಲೋ, ಕ್ಯಾ ಡೌಟ್ ಹೈ? ಸಾಬ್, ನೀವು ಆ ಮಾನ್ಯತಾ ಮಗಳು ಚಾರುಲತಾಗು ನಿಮ್ಮ ಮಗಂಗೂ ಮದುವೆ ಮಾಡ್ಬೇಕು ಅನ್ಕೊಂಡಿದ್ರಲ್ಲ, ಹಾಗಂತ ಮಾನ್ಯತೆಗೂ ಮಾತು ಕೊಟ್ಟಿದ್ರಲ್ವಾ ಸಾಬ್, ಅದಕ್ಕೆ ನಿಮ್ಮ ಮಗ ಒಪ್ಕೊಳ್ತಾರ? ನೋಡು ವರುಣ್, ನನ್ನ ಮಗ ಬುದ್ಧಿ ಬಂದಾಗ್ಲಿಂದ ಫಾರಿನಲ್ಲೇ ಇರೋದು. ಸೊ ಹಿ ಇಸ್ ನಾಟ್ ಅನ್ ಇಂಡಿಯನ್ ಎನಿಮೋರ್, ಹಿ ಇಸ್ ಅ ಫಾರಿನರ್. ಅಲ್ಲೆಲ್ಲ ಈ ಫ್ಯಾಮಿಲಿ ಸೆಂಟಿಮೆಂಟು, ಬಚ್ಚಾ बीबी कुछ नहीं है. उससे शादी करने के बाद ಅವನಿಗೆ ಒಬ್ಳು ಕಾಮ್ ವಾಲಿ ಸಿಗ್ತಾಳೆ, ಐ ಮೀನ್ ಸರ್ವೆಂಟ್ ಸಿಗ್ತಾಳೆ. ಅವಳಿಂದ ಮುಂದೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಅವಳನ್ನ ಸಾಯಿಸ್ತಾನೆ. ಐ ಮೀನ್ ಅವಳು ಆಕ್ಸಿಡೆಂಟ್ ಅಲ್ಲಿ ಸಾಯ್ತಾಳೆ. ಆಮೇಲೆ ಅವಳ ಆಸ್ತಿ ಎಲ್ಲ ಸಕ್ಸೇನಾ ಗ್ರೂಪ್ಗೆ ಆಡ್ ಆಗುತ್ತೆ. ದ್ಯಾಟ್ಸ್ ಇಟ್. ವರುಣ್, ಲೈಫ್ ಇಸ್ ಶಾರ್ಟ್, ಮೇಕ್ ಇಟ್ ಸಿಂಪಲ್. ದ್ಯಾಟ್ಸ್ ಇಟ್. ಓಕೆ.